ನಾನು ಕಳೆದ ವಾರಗಳಲ್ಲಿ ಸಾಕಾಗುವಿಕೆ ವಿಷಯದಲ್ಲಿ ಧ್ಯಾನ ಮಾಡುತ್ತಾ ನಾವು ಬಂದಿದ್ದೇವೆ. ನಮ್ಮ ಸಾಕಾಗುವಿಕೆ ಯಾರಾಗಿದ್ದಾರೆ ಅಂತ ನಮಗೇನಾದ್ರು ಅರ್ಥ ಆಗಿದೆಯಾ? ನಮ್ಮ ಸಾಕಾಗುವಿಕೆ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನು, ದೇವರು. ಆತನಲ್ಲಿ ಎಲ್ಲವೂ ಸಾಕಾಗುವಿಕೆಯಷ್ಟು ಇದೆ. ಆದರೆ ನಾವೇನಾಗಿದ್ದೇವೆ ಅಂತ ಕಲಿತಾ ಬಂದೆವು? ಒಡೆದ ತೊಟ್ಟಿಯಾಗಿದ್ದೇವೆ. ಒಡೆದ ತೊಟ್ಟಿಯಲ್ಲಿ ನೀರು ನಿಲ್ಲೋದಿಲ್ಲ, ಅದು ಯಾವಾಗಲೂ ಖಾಲಿ ಇರುವುದು. ಅದರಿಂದ ಖಾಲಿ ಇರುವಾಗ ಯಾವಾಗಲೂ ಖಾಲಿಯಾಗೇ ಇರುವುದು ಅಲ್ಲಿ ಕಾಣುವಂತಹದ್ದು. ಆ ಖಾಲಿಯಾಗಿರುವ ತೊಟ್ಟಿ ಖಾಲಿಯಾಗಿರುವುದೇ ತೋರಿಸ್ತದೆ. ಯಾವಾಗ ದೇವರನ್ನು ಆತುಕೊಳ್ಳುವ ವಿಷಯ, ಬುಗ್ಗೆಯಾಗಿರುವ ಆತನನ್ನು ನಾವು ಆತುಕೊಳ್ಳದೆ ಇದ್ದರೆ ಅದು ಖಾಲಿ ಆಗಿರುತ್ತೆ ಎಂಬುದನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಇವತ್ತು ಒಬ್ಬ ನಂಬಿಗಸ್ತನಾದ ಒಬ್ಬ ಅರಸನ ವಿಷಯದಲ್ಲಿ ನಾವು ನೋಡಿಕೊಳ್ಳೋಣ. ಅವನು ಸಾಕಾಗುವಿಕೆಯಾಗಿರುವ ದೇವರೊಂದಿಗೆ ಹೇಗಿದ್ದ, ನಂತರ ದೇವರು ಸಾಕಾಗುವಿಕೆಯನ್ನು ಮಾಡಿದ ನಂತರ ಅವನ ಅಲಕ್ಷ್ಯತನದ ಜೀವನ ಹೇಗಿತ್ತು ಎಂಬುದನ್ನು ನಾವು ಇವತ್ತು ನೋಡಿಕೊಳ್ಳೋಣ. ಯೆಶಾಯನ ಪುಸ್ತಕ 38ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲನ್ನು ತೆರೆಯುವ ಹಾಗೆ ಕೇಳಿಕೊಳ್ತೇನೆ. ಯೆಶಾಯ 38ನೇ ಅಧ್ಯಾಯ. ಇವತ್ತು ನಾವು ಸಂಡೇ ಸ್ಕೂಲಲ್ಲಿ ಒಳ್ಳೆ ವಿಷಯಗಳನ್ನು ನೋಡ್ತೇವೆ. ಅಲ್ಲಿ ಯೋಹಾನ ಸುವಾರ್ತೆಯಲ್ಲಿ ನಾವು ವಾಕ್ಯ ನೋಡ್ತೇವೆ, ನ್ಯಾಯ ಪ್ರಮಾಣವು ಮೋಶೆಯ ಮೂಲಕ ಬಂತು, ಕೃಪೆಯು ಸತ್ಯವು ಯೇಸು ಕ್ರಿಸ್ತನ ಮೂಲಕ ಬಂದವು ಅಂತ. ನಮಗೆ ಎಂಥ ದೊಡ್ಡ ಒಂದು ಕೃಪೆಯನ್ನು ತೋರಿಸಿದ್ದಾರೆ ಅಂತ ಕೆಲ ವಾಕ್ಯಗಳಲ್ಲಿ ನಾವು ನೋಡಿದ್ದೇವೆ. ಆದ್ರಿಂದ ಒಬ್ಬ ಐಶ್ವರ್ಯವಂತನು ಯಾವತ್ತಾದ್ರೂ ಈ ಲೋಕದಲ್ಲಿ ಬಡವನಾಗ್ಲಿಕ್ಕೆ ಮನಸ್ಸು ಮಾಡ್ತಾನ? ನಾನು ಎಲ್ಲರಿಗೋಸ್ಕರ ಅತೀ ಬಡವನಾಗಿ ಬಿಡ್ತೇನೆಪ್ಪ ಅಂತ ಯಾರೂ ಮನಸ್ಸು ಮಾಡೋದಿಲ್ಲ. ಆದರೆ ನಮ್ಮ ಯೇಸು ಕ್ರಿಸ್ತನು ಉನ್ನತೋನ್ನತನಾದ ದೇವರು, ಐಶ್ವರ್ಯಗಳಲ್ಲೇ ಐಶ್ವರ್ಯವಂತನು. ಆತನು ಬಡವನಾದನು, ನಮಗೋಸ್ಕರ ಬಡವನಾದನು. ಏನಕ್ಕೆ? ನಾವು ಐಶ್ವರ್ಯವಂತರಾಗುವುದಕ್ಕೆ. ಹಾಗಿರುವಾಗ ನಾವು ಯಾವ ರೀತಿ ಐಶ್ವರ್ಯವಂತರಾಗುವುದಕ್ಕೆ? ನೋಡಿ, ರೋಮಪುರ ಪತ್ರಿಕೆಯಲ್ಲಿ ಹೀಗೆ ಹೇಳ್ತದೆ, ನಾವು ದೇವರಿಗೆ ಬಾಧ್ಯರು, ಕ್ರಿಸ್ತನಿಗೂ ಕೂಡ ಬಾಧ್ಯರಾಗಿದ್ದೇವೆ ಕ್ರಿಸ್ತನೊಂದಿಗೆ ಅಂತ. ಅಂದ್ರೆ ಈಗ ಪರಲೋಕದಲ್ಲಿ ಸಮಸ್ತಕ್ಕೂ ಯೇಸು ಕ್ರಿಸ್ತನು ಬಾಧ್ಯನು. ಈಗ ನಾವು ದೇವರ ಮಕ್ಕಳು, ಆತನೊಂದಿಗೆ ಬಾಧ್ಯರ ಅಂದ್ರೆ ಅಲ್ಲಿರುವ ಸಂಪತ್ತಿಗೆಲ್ಲ ನಾವು ಬಾಧ್ಯರಾಗುವುದಾದ್ರೆ ಎಷ್ಟು ದೊಡ್ಡ ಐಶ್ವರ್ಯವಲ್ಲ ನಮ್ಗೆ. ನಾವಲ್ಲಿ ಬಂಗಾರದ ನೆಲದಲ್ಲಿ ನಡಿತೇವೆ ಅಂತ ಬೈಬಲ್ ಹೇಳುತ್ತೆ. ನಾವು ಇರುವಂತ ಬಂಗಲೆ ಅದು ಮಹಾ ಅರಮನೆ ಅಂತ ಹೇಳುತ್ತೆ. ಹಾಗಾದ್ರೆ ನಾವು ಎಷ್ಟು ಒಂದು ದೊಡ್ಡ ಐಶ್ವರ್ಯವಂತರು. ನಮ್ಮನ್ನು ಆ ಐಶ್ವರ್ಯವಂತರನ್ನ ಮಾಡುವುದಕ್ಕಾಗಿ ಈ ಲೋಕಕ್ಕೆ ಆತನು ಬಡವನಾಗಿ ಬಂದನು. ಇದು ಆತನ ನಮ್ಮ ಕಡೆಗೆ ತೋರಿದ ಕೃಪೆ. ಹಾಗಿರುವಾಗ ನಮ್ಮ ಜೀವಿತದಲ್ಲಿ ದೇವರು ನಮಗೆ ತನ್ನ ಕೃಪೆಯನ್ನು ತನ್ನ ಮಗನ ಮೂಲಕ ತೋರಿಸಿದ್ದಾರೆ. ಅದು ನಮಗೆ ಕೊಟ್ಟ ದೊಡ್ಡ ರಕ್ಷಣೆ. ಮತ್ತು ನಮ್ಮ ಜೀವಿತದಲ್ಲಿ ಇದುವರೆಗೂ ಕೂಡ ಆತನ ಒಂದು ಕೃಪೆ ನಮ್ಮೊಂದಿಗೆ ಇದೆ. ಆದ್ದರಿಂದ ನಾವು ಜೀವಿಸ್ತಲೇ ಇದ್ದೇವೆ. ದೇವರು ನಮ್ಮ ಆರೋಗ್ಯದ ವಿಷಯದಲ್ಲಾಗಲಿ, ನಮಗೆ ಬೇಕಾದ ಅಗತ್ಯತೆ ವಿಷಯದಲ್ಲಾಗಲಿ, ನಮಗೆ ಬರುವ ಅಪಾಯಗಳಿಂದಾಗಲಿ, ನಮಗೆ ಬರುವ ನಿಂದೆ, ಅಪಮಾನ, ತೊಂದರೆಗಳಿಂದಾಗಲಿ ತಪ್ಪಿಸುವುದು, ರಕ್ಷಿಸುವುದು ಅದು ಆತನ ಕೃಪೆಯೇ. ದೇವರಿಗೆ ಸ್ತೋತ್ರವಾಗಲಿ. ಈಗ ಈಚೆಗೆ ನಾವು ಯೆಶಾಯ 38ನೇ ಅಧ್ಯಾಯ 1ನೇ ವಚನವನ್ನು ಓದಬೇಕಾಗಿ ದಯಮಾಡಿ ಕೇಳ್ಕೊಳ್ತೇನೆ. 38:1. ಆ ಕಾಲದಲ್ಲಿ ಹಿಜ್ಕೀಯನು ರೋಗಿಯಾಗಿ ಸಾಯುವುದಕ್ಕಿದ್ದನು. ಆಗ ಅಮೋಚನ ಮಗನು ಪ್ರವಾದಿಯೂ ಆದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡಿಕೊ, ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಕರ್ತನು ಹೇಳುತ್ತಾನೆ ಎಂದು ಹೇಳಿದನು. ಒಂದು ಸಾಕಾಗುವಿಕೆಯ ವಿಷಯದಲ್ಲಿ ಈ ಒಬ್ಬ ಅರಸನು, ಹಿಜ್ಕೀಯನೊಬ್ಬ ಅರಸ, ಯೆಹೂದದ ಅರಸ,
ಇವನು ದೇವರನ್ನು ಆದುಕೊಂಡುದರಲ್ಲಿ ನಾನು ಸಾಕಾಗುವಿಕೆಯ ಜೀವನ ಮಾಡಿದ್ದೇನೆಂಬುದನ್ನು ಅವನ ಸಾಕ್ಷಿಯಲ್ಲಿ ನಾವು ನೋಡ್ತೇವೆ. ನನ್ನ ಸಾಕಾಗುವಿಕೆ ದೇವರ ಮುಂದೆ ಹೇಗೆ ಇತ್ತು ಎಂಬುದನ್ನು ಇದರಲ್ಲಿ ನಾವು ಇವತ್ತು ನೋಡಲಿದ್ದೇವೆ. ಈಗ ನಾವು ಒಂದು ಸಣ್ಣ ಪ್ರಾರ್ಥನೆ ಮಾಡಿ ಮುಂದುವರಿಸೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿಮ್ಮ ಪವಿತ್ರ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ನಮ್ಮ ಜೀವಿತದಲ್ಲಿ ನಮ್ಮನ್ನು ಬದಲಾಯಿಸಿದ್ದೇ ನಿಮ್ಮ ಪವಿತ್ರ ವಾಕ್ಯ. ಹೌದು, ಅದು ನಮಗೆ ಕನ್ನಡಿಯಾಗಿದ್ದು ನಾವು ತಿದ್ದುಕೊಳ್ಳಬೇಕಾದ ವಿಷಯವನ್ನು ತಿದ್ದಿಕೊಳ್ಳುವಂತೆ ಮಾಡಿದ್ದೀರಿ. ನಾವು ನೂತನ ಸ್ವಭಾವದಲ್ಲಿ ನಡೆಯುವ ಹಾಗೆ ಕೃಪೆ ಕೊಟ್ಟಿದ್ದೀರಿ. ನಮ್ಮನ್ನು ವಿಧೇಯತೆಯಿಂದ ವಿಧೇಯತೆಗೂ ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಬರುವ ಹಾಗೆ ಎಚ್ಚರಿಸುತ್ತಾ ಬಂದಿದ್ದೀರಿ. ನಿಮ್ಮಿಂದ ವಾಗ್ದಾನಗಳನ್ನು ಆಶೀರ್ವಾದಗಳನ್ನು ಹೊಂದುವ ಜೀವಿತ ಮಾಡುವ ಹಾಗೆ ನಮಗೆ ಕಲಿಸುತ್ತಾ ಬಂದಿದ್ದೀರಿ. ನಿಮಗೆ ಮಹಿಮೆಯಾಗಲಿ. ಇವತ್ತಿನ ವಾಕ್ಯಗಳ ಮೂಲಕ ನಮ್ಮೆಲ್ಲರಿಗೂ ಒಂದು ಆತ್ಮಿಕ ಪ್ರಯೋಜನ ಆಶೀರ್ವಾದ ಉಂಟಾಗುವಂತೆ ನೀವು ಮಾತನಾಡುವ ಹಾಗೆ ಬೇಡಿಕೊಳ್ಳುತ್ತೇನೆ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಲ್ಲಿ ಹಿಜ್ಕೀಯನು ಒಂದು ರೋಗಿಯಾಗಿದ್ದಾನೆ. ಎಲ್ಲಿಯ ಮಟ್ಟಿಗೆ ಈ ರೋಗ ಅಂದ್ರೆ ಅದು ಮರಣಕರವಾದ ರೋಗವೇ ಅವನಿಗೆ ಹಿಡಿದಿದೆ. ಆದ್ರಿಂದ ಈ ಸಂದರ್ಭದಲ್ಲಿ ಪ್ರವಾದಿಯಾದ ಯೆಶಾಯನು ಬಂದು ಹೇಳ್ತಾ ಇದ್ದಾನೆ ಏನಂದ್ರೆ, ನೀನು ಸಾಯಬೇಕಾಗಿದೆ ಎಂಬುದಾಗಿ. ನೀನು ಸಾಯಬೇಕಾಗಿದೆ. ಹಾಗಿರುವಾಗ ಇಲ್ಲಿ ಕೇಳಿದ ಸುದ್ದಿಯೇನು? ಆ ರೋಗದಲ್ಲಿ ಪರಿಸ್ಥಿತಿ ನೋಡ ಗಂಭೀರ ಇದೆ. ಆ ರೋಗದ ವೇದನೆಯನ್ನೇ ಅನುಭವಿಸ್ತಾ ಇದ್ದಾನೆ. ಅದರ ನಡುವೆ ಇಲ್ಲಿ ಇನ್ನೊಂದು ಸುದ್ದಿ ಏನಂದ್ರೆ, ನೀನು ಸಾಯಬೇಕಾಗಿದೆ ಅಂತ. ಅದನ್ನು ಹೇಳಿದವರು ಬೇರೆ ಯಾರು ಅಲ್ಲ, ಒಬ್ಬ ದೇವರ ಜನ, ದೇವರ ಒಂದು ಪ್ರವಾದಿಯಾಗಿರುವ ಯೆಶಾಯನೇ ಬಂದು ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ನೋಡಿ, ಹಿಜ್ಕೀಯನು ಅಂದ್ರೆ ಅವನ ಹೆಸರಿನ ಅರ್ಥ ಯೆಹೋವನ ಬಲ ಎಂಬುದೇ ಆ ಹೆಸರಿನ ಅರ್ಥ. ಈಗ ಅವನು ಬಲ ಇಲ್ಲದವನಾಗಿ ಇದ್ದಾನೆ. ನಿನಗೆ ನನ್ನ ಬಲವೇ ಬೇಕಾಗಿದೆ ಎಂಬುದನ್ನು ಈಗ ಅವನ ಜೀವಿತದಲ್ಲಿ ದೇವರು ತೋರಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ನೋಡಿ, ಅವನಿಗೆ ಒಬ್ಬ ಅರಸ ತನ್ನ ರೋಗವನ್ನು ಗುಣ ಮಾಡಿಸಿಕೊಳ್ಳುವಂತ ಶಕ್ತಿ ಅವನಲ್ಲಿರುವ ಸಂಪತ್ತಲ್ಲಿ ಆಗ್ತಾ ಇಲ್ಲ, ಅವನಲ್ಲಿರುವ ಹಣದಲ್ಲಿ ಆಗ್ತಾ ಇಲ್ಲ, ಅವನಲ್ಲಿ ಅನೇಕ ಮದ್ದು ಕೊಡುವ ಪಂಡಿತರುಗಳು ಡಾಕ್ಟರ್ಗಳು ಇದ್ದಾರೆ, ಅವರಿಂದಲೂ ಆಗ್ತಾ ಇಲ್ಲ. ಯಾಕಂದ್ರೆ ಅವನೊಬ್ಬ ಅರಸ, ಅವನೆಲ್ಲವನ್ನದನ್ನು ಮಾಡ್ಕೊಳ್ಬಹುದು, ಆದ್ರೆ ಅದರಿಂದ ಗುಣ ಹೊಂದುವುದಿಲ್ಲ. ಯಾಕೆ? ದೇವರು ಹೇಳ್ತಾರೆ ನೀನು ಸಾಯಬೇಕು ಎಂಬುದಾಗಿ. ದೇವರು ಹೇಳಿದ ನಂತರ ಯಾವ್ದಾದ್ರೂ ಮದ್ದು ನಡೀತದ? ಯಾರಾದ್ರೂ ಏನು ಸಹಾಯ ಮಾಡಿ ಬದುಕಿಸಲಿಕ್ಕೆ ಸಾಧ್ಯವಾ? ಖಂಡಿತವಾಗಿ ಇಲ್ಲಿ ಸಾಧ್ಯವಿಲ್ಲ. ಆದ್ರಿಂದ ದೇವರ ಮುಂದೆ ಒಬ್ಬ ಮನುಷ್ಯನು ಹೇಗೆ ಇದ್ದಾನೆ ಎಂಬುದನ್ನು ನೋಡಿ. 40ನೇ ಅಧ್ಯಾಯ 6ರಿಂದ 8ನೇ ವಚನವನ್ನು ಒಬ್ರು ಜೋರಾಗಿ ಓದಿ. ಸ್ವರವು ಕೂಗು ಅನ್ನುತ್ತದೆ. ಅವನು ನಾನು ಏನು ಕೂಗಲಿ ಅನ್ನಲು ಎಲ್ಲ ನರಮನುಷ್ಯರು ಹುಲ್ಲಿನ ಹಾಗಿದ್ದಾರೆ. ಅದರ ಲಾವಣ್ಯವೆಲ್ಲ ಹೊಲದ ಹೂವಿನಂತಿದೆ. ಕರ್ತನ ಶ್ವಾಸವು ಅದರ ಮೇಲೆ ಬೀಸುವುದರಿಂದ ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು. ಯಾಕೆಂದರೆ ಕರ್ತನ ಆತ್ಮವು ಅವುಗಳ ಮೇಲೆ ಊದುವುದು. ನಿಶ್ಚಯವಾಗಿ ಜನರು ಹುಲ್ಲೆ, ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ಆದರೆ ನಮ್ಮ ದೇವರ ವಾಕ್ಯವು ಸದಾಕಾಲ ನಿಲ್ಲುವುದು ಎಂದು ಉತ್ತರವಾಯಿತು. ನೋಡಿ, ಇಲ್ಲಿ ಯೆಶಾಯನು ಒಂದು ವಿಷಯಗಳನ್ನು ಪ್ರವಾದಿಸ್ತಾ ಇದ್ದಾನೆ. ಮನುಷ್ಯನ ವಿಷಯದಲ್ಲಿ ದೇವರು ಏನು ನೋಡ್ತಾ ಇದ್ದಾರೆ? ಅವನೊಬ್ಬ ಹುಲ್ಲು, ಅವನೊಬ್ಬ ಹೂವಿಗೆ ಸಮಾನವಾಗಿದ್ದಾನೆ. ಅದು ಅರಳಿ ಮತ್ತು ಸಂಜೆಗೆ ಬಿದ್ದು ಹೋಗುತ್ತೆ. ಜನರು ಹುಲ್ಲೇ. ಅದರಿಂದ ಒಬ್ಬ ಮನುಷ್ಯನ ಸ್ಥಿತಿ ಆ ಒಂದು ಮಟ್ಟದಲ್ಲಿ ಇದೆ. ಅವನಿಗೆ ಹುಲ್ಲಿನ ಹಾಗೆ ಅವನು ಹೋಗಿ ಬಿಡ್ತಾನೆ ಎಂಬುದಾಗಿ. ಆದರೆ ದೇವರ ವಾಕ್ಯವು ಸದಾ ಕಾಲ ಇರುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಆದ್ರಿಂದ ಈ ಹುಲ್ಲು ಒಣಗುವುದಾದರೆ ನೀನು ಸಾಯಬೇಕಾಗಿದೆ. ಹಾಗಾದ್ರೆ ನೀನು ಒಂದು ಹುಲ್ಲೇ ಎಂಬುದನ್ನು ಅಲ್ಲಿ ತೋರಿಸಿದ್ದಾರೆ. ನಾವು ಲೋಕದಲ್ಲಿ ಏನೋ ಜನ, ಏನೋ ದೊಡ್ಡ ಇವರ ಹಾಗೆ ಇರ್ಬೋದು, ಆದರೆ ದೇವರ ಮುಂದೆ ಏನು ಅಲ್ಲ, ಒಂದು ಹುಲ್ಲು ಎಂಬುದನ್ನು ತಿಳ್ಕೊಳ್ಳಿ. ಆ ಹುಲ್ಲು ಅದಕ್ಕೆ ಜಾಸ್ತಿ ಆಯುಷ್ಯ ಇಲ್ಲ. ಒಂದು ಹೂವ ಅದು ಬಹಳ ಚಂದ ಇದೆ, ಅದಕ್ಕೆ ಅಂತ ಬಣ್ಣವನ್ನು ದೇವರು ಕೊಡ್ತಾರೆ, ಆದ್ರೆ ಅದು ಸಾಯಂಕಾಲ ಬಿದ್ದು ಹೋಗುತ್ತೆ.
ಹಾಗಾದರೆ ನಮ್ಮ ಆಯುಷ್ಯವು ಆ ರೀತಿ ಇದೆ. ಹಾಗಿರುವಾಗ ಇಂಥ ಒಂದು ದೇವರ ಮುಂದೆ ನಮಗೆ ಒಂದು ದೃಢವಾಗಿ ನಂಬಿಕೆ ಇಡುವಂಥದ್ದು ಇರುವಂಥದ್ದೇ ಅದು ಸದಾ ಕಾಲ ಇರುವಂತ ವಾಕ್ಯ. ದೇವರು ಏನು ಹೇಳುತ್ತಾರೋ ಅದು ಆಗುತ್ತೆ, ಅದು ನೆರವೇರುತ್ತದೆ. ಆದ್ರಿಂದ ಇವನ ಜೀವಿತದಲ್ಲಿ ಇವನು ಆ ಒಂದು ಸಂದರ್ಭಕ್ಕೆ ಒಳಗಾದಾಗ ನೀನೊಂದು ಹುಲ್ಲಾಗಿದ್ದೆ ಎಂಬುದಾಗಿ ಅವನಿಗೆ ಮನವರಿಕೆ ಆಗುವಂತಹದ್ದು. ಈಗ 2 ಮತ್ತು 38ನೇ 2 ಮತ್ತು 3ನೇ ವಚನವನ್ನು ಓದೋಣ. ಅಲ್ಲಿ ಹಿಜ್ಕೀಯನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಆಗ ಹಿಜ್ಕೀಯನು ತನ್ನ ಮುಖವನ್ನು ಗೋಡೆಯ ಕಡೆಗೆ ತಿರುಗಿಸಿ, ಓ ಕರ್ತನೇ, ನಾನು ನಿನ್ನ ಮುಂದೆ ಹೇಗೆ ಸತ್ಯವಾಗಿಯೂ ಯಥಾರ್ಥ ಹೃದಯದಿಂದಲೂ ನಡೆದು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿದೆನೆಂದು ನೆನಪು ಮಾಡಿಕೊ ಎಂದು ಬೇಡಿಕೊಂಡನು. ಹಿಜ್ಕೀಯನು ವ್ಯಥೆಪಟ್ಟು ಅತ್ತನು. ನೋಡಿ, ಇಲ್ಲಿ ಇಂಥ ರೋಗದ ಸಮಯದಲ್ಲಿ ಅವನು ಕೂತುಕೊಳ್ಳಕ್ಕೂ ಕೂಡ ಶಕ್ತಿ ಇಲ್ಲದ ಒಂದು ಸಂದರ್ಭದಲ್ಲಿ ಯೆಶಾಯನು ನೀನು ಸಾಯಬೇಕಾಗಿದೆ, ನಿನ್ನ ಮನೆಯನ್ನು ವ್ಯವಸ್ಥೆ ಮಾಡಿಕೊ ಅಂತ ಹೇಳಿ ಹೊರಟು ಹೋದ. ಈಗ ಇವನು ಯಾರ ಕಡೆಗೆ ತಿರುಗಿದ? ಬುಗ್ಗೆಯುಳ್ಳವನಾಗಿರುವ ಜೀವವನ್ನು ಕೊಡುವಂತ ಆ ದೇವರ ಕಡೆಗೆ ಮಲಗಿದಲ್ಲೇ ತನ್ನ ಮುಖವನ್ನು ತಿರುಗಿಸಿದ. ಆ ಮುಖ ತಿರುಗಿಸುವಂತ ವಿಷಯ ಅದು ದೇವರ ಕಡೆಗೆ ತನ್ನ ಮುಖವನ್ನು ತಿರುಗಿಸಿ ಅವನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಅವನು ಪ್ರಾರ್ಥನೆ ಮಾಡಿ ಏನು ಹೇಳ್ತಾ ಇದ್ದಾನೆ? 3ನೇ ವಚನದಲ್ಲಿ, ಕರ್ತನೇ, ನಾನು ನಿನ್ನ ಮುಂದೆ ಹೇಗೆ ಸತ್ಯವಾಗಿಯೂ ಯಥಾರ್ಥ ಹೃದಯದಿಂದ ನಡೆದು. ಹಾಗಿರುವಾಗ ಇಲ್ಲಿ ನಾವು ನೋಡ್ತೇವೆ, ಅವನು ಪ್ರಾರ್ಥನೆಯನ್ನು ಮಾಡುವಾಗ ಹೀಗೆ ಹೇಳ್ತಾನೆ, ಕರ್ತನೇ, ನಾನು ನಿನ್ನ ಮುಂದೆ. ಅವನು ಮನುಷ್ಯರ ಮುಂದೆ ಹೇಳ್ತಾ ಇಲ್ಲ, ಅವನು ದೇವರ ಮುಂದೆ ಹೇಳ್ತಾ ಇದ್ದಾನೆ. ದೇವರೇ, ನಾನು ನಿನ್ನ ಮುಂದೆ. ಅಲ್ಲಿ ಏನು ಹೇಳ್ತಾ ಇದ್ದಾನೆ? ನಾನು ಸತ್ಯವಾಗಿ ನಡೆದದ್ದನ್ನು ನೀನು ಬಲ್ಲೆ, ನಾನು ಯಥಾರ್ಥವಾಗಿ ನಡೆದದ್ದನ್ನು ನೀನು ಬಲ್ಲೆ. ಈಗ ನಾನು ಏನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿದ್ದೇನೆಂದು ನೀನು ತಿಳಿದಿದ್ದಿ. ಈಗ ನನ್ನನ್ನು ನೆನಪು ಮಾಡಿಕೋ. ಅವನ ಒಂದು ತಗ್ಗುವಿಕೆಯ ಪ್ರಾರ್ಥನೆ. ನಾನು ಸರಿಯಾಗಿ ನಡ್ಲಿಲ್ವಾ? ನಾನು ಸರಿಯಾಗಿ ಇರ್ಲಿಲ್ವಾ? ನಾನೆಲ್ಲ ಯಥಾರ್ಥವಾಗಿ ಮಾಡ್ಲಿಲ್ವಾ? ಅಹಂಕಾರದಿಂದ ಅವನು ಹೇಳ್ತಾ ಇಲ್ಲ. ಅವನು ದೀನತೆಯಿಂದ, ತಗ್ಗುವಿಕೆಯಿಂದ ಈ ಒಂದು ಗುಣದಲ್ಲಿ ಅವನು ಕೇಳ್ತಾನೆ, ಕರ್ತನೇ, ನಿನ್ನ ಮುಂದೆ ನಾನು ಯಥಾರ್ಥದಲ್ಲಿ ನಡೆದ ನೀನು ನೆನಪು ಮಾಡು, ಸತ್ಯದಲ್ಲಿ ನಡೆದದನ್ನು ನೆನಪು ಮಾಡು. ಹಾಗಾದ್ರೆ ಹಿಜ್ಕೀಯನು ಯಾರಿಗೋಸ್ಕರ ಸತ್ಯದಲ್ಲಿ ನಡೆದ ಗೊತ್ತಾ? ದೇವರಿಗಾಗಿ. ಯಾರಿಗೋಸ್ಕರ ಯಥಾರ್ಥತೆಯಲ್ಲಿ ನಡೆದ ಗೊತ್ತಾ? ದೇವರಿಗಾಗಿ. ಮತ್ತು ಅವನು ಯಾರಿಗಾಗಿ ಒಳ್ಳೆಯದನ್ನು ಮಾಡಿದ? ದೇವರಿಗಾಗಿ. ಈಗ ಆ ಒಳ್ಳೆಯದೇ ಅವನಿಗೆ ಒಂದು ದೊಡ್ಡ ಅದ್ಭುತ ಮಾಡ್ತಾ ಇದೆ. ಆ ಒಳ್ಳೆಯದೇ ಅವನಿಗೆ ದೊಡ್ಡ ಆಶೀರ್ವಾದವನ್ನು ಅಲ್ಲಿ ತರ್ತಾ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಈ ಪ್ರಾರ್ಥನೆ ಅದು ಪರಿಣಾಮಕಾರಿಯಾದ ಪ್ರಾರ್ಥನೆ, ಒಂದು ಉತ್ತಮವಾದ ಪ್ರಾರ್ಥನೆ. ಪ್ರಾರ್ಥನೆ ಎಂಬುದು ಹೇಗೆ ಇರಬೇಕು ಗೊತ್ತಾ? ಒಂದು ಯೋಗ್ಯವಾದ ರೀತಿಯಲ್ಲಿ ಇರಬೇಕು. ದೇವರು ಅದನ್ನು ಸ್ವೀಕರಿಸುವ ರೀತಿಯಲ್ಲಿ, ದೇವರೊಂದು ಮೆಚ್ಚುವ ರೀತಿಯಲ್ಲಿ ನಮ್ಮ ಪ್ರಾರ್ಥನೆಗಳು ಇರಬೇಕು. ಅದಕ್ಕೊಂದು ಉತ್ತರ ಸಿಗುವ ಹಾಗೆ ಪ್ರಾರ್ಥನೆ ಇರಬೇಕು. ಆವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ನಾವು ಕಾಣ್ತೇವೆ. ನೋಡಿ, ಮೋಶೆ ಇಡೀ ಇಸ್ರೇಲ್ಯರು ಹೊರಡೋಣ 32ನೇ ಅಧ್ಯಾಯ ಓದುವಾಗ ಅವರು ದೇವರ ವಿರುದ್ಧವಾಗಿ ಪಾಪ ಮಾಡುವಾಗ ಅಲ್ಲಿ ದೇವರು ಮೋಶೆಗೆ ಹೇಳ್ತಾರೆ, ನಾನು ಎಲ್ಲರನ್ನು ನಾಶ ಮಾಡ್ತೇನೆ, ನನ್ನನ್ನು ಬಿಡು, ಅವರೆಲ್ಲ ಸಾಯ್ಬೇಕೀಗ ಅಂತ. ಮೋಶೆ ಸೀದಾ ಅಡ್ಡ ಬರ್ತಾನೆ, ದೇವರೇ, ಕರ್ತನೇ, ನೀನು ಎಲ್ಲರನ್ನು ನಾಶ ಮಾಡಬೇಡ, ನೀನು ಕ್ಷಮಿಸಬೇಕು ಎಂಬುದಾಗಿ ಅವನು ಪ್ರಾರ್ಥನೆ ಮಾಡಿದ. ಒಂದು ವೇಳೆ ಮೋಶೆ ಅದನ್ನು ಮಾಡದಿದ್ರೆ ಅವತ್ತು ಇಸ್ರೇಲರು ಸಾಯುವುದು ಖಂಡಿತ, ಗ್ಯಾರಂಟಿ. ಹಾಗಿರುವಾಗ ಇಲ್ಲಿ ನಾವು ತಿಳಿಯತಕ್ಕಂಥ ಒಂದು ವಿಷಯ ಏನಂದ್ರೆ, ಪ್ರಾರ್ಥನೆ ಒಂದು ಫಲಕಾರಿಯಾಗಿ ಅನೇಕರಿಗೆ ಒಂದು ಪ್ರಯೋಜನವನ್ನು ಉಂಟು ಮಾಡುವಂಥದ್ದಾಗಿದೆ. ಆದ್ರಿಂದ ನಾವು ಪ್ರಾರ್ಥನೆ ವಿಷಯದಲ್ಲಿ ಅಲಕ್ಷ್ಯ ಆಗಬಾರ್ದು. ಪ್ರಾರ್ಥನೆ ಮಾಡುವಾಗ ನಿದ್ದೆ ಮಾಡುವುದಲ್ಲ. ಪ್ರಾರ್ಥನೆ ಮಾಡುವಾಗ ಅದೊಂದು ಯಾರ ಮುಂದೆ ಇದ್ದೇವೆ ಅಂತ ಆಲೋಚಿಸಬೇಕು.
ಏನು ವಿಷಯಗಳನ್ನು ನಾವು ದೇವರ ಮುಂದೆ ಹೇಳ್ತಾ ಇದ್ದೇವಂತ ನಾವು ಆಲೋಚಿಸಬೇಕು. ದೇವರು ನಮ್ಮ ಹೃದಯವನ್ನೇ ನೋಡ್ತಾರೆ. ನನ್ನಲ್ಲಿ ಇವನಿಗೆ ಆಸಕ್ತಿ ಎಷ್ಟಿದೆ, ನನ್ನಲ್ಲಿ ಇವನಲ್ಲಿ ನಂಬಿಕೆ ಎಷ್ಟಿದೆ, ನನ್ನ ಮುಂದೆ ಇವನ ತಗ್ಗುವಿಕೆ ಎಷ್ಟಿದೆ, ನನ್ನ ಮುಂದೆ ಇವನ ವಿಧೇಯತೆ ಎಷ್ಟಿದೆ, ಆ ಪ್ರಾರ್ಥನೆಯಲ್ಲೇ ಕಾಣುತ್ತೆ. ದೇವರು ಹೃದಯವನ್ನು ನೋಡ್ತಾರೆ, ಹೊರಗಿನ ತೋರಿಕೆಯನ್ನಲ್ಲ. ಆದ್ದರಿಂದ ದೇವರ ಮುಂದೆ ಅವನು ಹೀಗೆ ಹೇಳುವುದನ್ನು ನಾವು ಇಲ್ಲಿ ನೋಡ್ತೇವೆ. ಹಾಗೆ ಅಪೊಸ್ತಲ ಕಾರ್ಯ 12ರ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ಪೇತ್ರನನ್ನು ಜೈಲಿಗೆ ಹಾಕಿಬಿಟ್ರು. ಯಾರು ಪ್ರಾರ್ಥನೆ ಮಾಡ್ತಾ ಇದ್ರು? ಸಭೆಯವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ರು. ಎಂತ ಒಂದು ದೊಡ್ಡ ಅದ್ಭುತ ಆಯ್ತು. ದೂತನು ಹೋದ, ಬಾಗಿಲುಗಳು ತೆರೆಯಲ್ಪಟ್ಟಿತ್ತು, ಬೇಡಿಗಳು ಹಾಕಿದ ಕೈಗಳೆಲ್ಲ ಬೇಡಿಗಳು ಕಳಚಿ ಬಿದ್ದವು. ಅವನು ಬಾಗಿಲಿನಿಂದ ಹೊರಗೆ ಬಂದ, ದೂತನವನನ್ನು ಹೊರಗೆ ತಂದು ಬಿಟ್ಟನು. ಎಂತ ಒಂದು ದೊಡ್ಡ ಅದ್ಭುತ ನಡೀತು. ಹಾಗಿರುವಾಗ ಸಭೆಯಾಗಿ ಕೂಡ ನಾವು ಮಾಡುವಂತ ಪ್ರಾರ್ಥನೆ, ಅದಕ್ಕೆ ನಾನು ಯಾವುದೇ ವಿಷಯಗಳು ಸಭೆಯಲ್ಲಿ ಯಾಕೆ ಮನವಿಗಳನ್ನು ಇಡ್ತೇನೆ, ಆ ಮನವಿ ಒಟ್ಟಾಗಿ ಒಂದು ಮಾಡಬೇಕು ಎಂಬುದಾಗಿ. ಆ ಮನವಿಗಳಿಗಾಗಿ ಒಟ್ಟಾಗಿ ಮಾಡುವಾಗ ಮಾತ್ರ ಆ ಪ್ರಾರ್ಥನೆ. ಹಾಗಿರೋ ಆಲೋಚನೆ ಮಾಡಿ, ನಾನು ಜೀವಿತವೇ ಸರಿ ಇಲ್ಲದೆ ನಾನೊಂದು ಪ್ರಾರ್ಥನೆ ಮಾಡಿ ಅಂತ ಕೇಳಿ ನೀವು ಪ್ರಾರ್ಥನೆ ಮಾಡ್ತೀರಂತ ಇಟ್ಕೊಳ್ಳಿ, ದೇವರು ಉತ್ತರ ಕೊಡ್ತಾರ? ನಾನೊಬ್ಬ ಪಾಸ್ಟರ್, ನಾನು ಅಂಥವ್ನು ಇಂಥವ್ನು ಅಂತ ಹೇಳಿದ್ರೆ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾರ? ನನ್ನ ಜೀವಿತವೇ ನಡಿಲ್ಲ, ನನ್ನ ಮಾತುಗಳು ಸರಿ ಇಲ್ಲ, ನನ್ನ ವರ್ತನೆ ಸರಿ ಇಲ್ಲ, ನನ್ನ ನಡವಳಿಕೆ ಸರಿ ಇಲ್ಲ, ನೀವು ಪ್ರಾರ್ಥನೆ ಮಾಡಿ ಎಲ್ಲಿ ಉತ್ತರ ಸಿಗುತ್ತೆ? ನೀವು ಮಾಡಬಹುದಷ್ಟೇ, ಅದು ಯಾವುದು ಪ್ರಯೋಜನ ಇಲ್ಲದಾಗುತ್ತೆ ದೇವರ ಮುಂದೆ. ದೇವರ ಮುಂದೆ ನಾನು ನಡವಳಿಕೆಯಲ್ಲೂ ಹಾಗೆ ಇರಬೇಕು, ನೀವು ನನಗೆ ಹಾಗೆ ಪ್ರಾರ್ಥನೆ ಮಾಡಬೇಕು. ಆಗ ಇದಕ್ಕೆ ದೇವರು ನನಗೂ ನನ್ನ ಕುಟುಂಬಕ್ಕೆ ಉತ್ತರ ಕೊಡುವಂಥದ್ದು. ಇಲ್ಲಾಂದ್ರೆ ಸುಮ್ಮನೆ ವ್ಯರ್ಥವಾಗುವಂಥ ವಿಷಯ ಆಗುತ್ತೆ. ಹಾಗೆ ಇದು ಆಗಬಾರದು. ಆದ್ರಿಂದ ಪ್ರಾರ್ಥನೆ ವಿಷಯದಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ನಮಗೆ ಉತ್ತರ ಸಿಗಬೇಕು, ನಮ್ಮ ಮನೆಗೆ ಒಂದು ಆಶೀರ್ವಾದ ಕಾಣಬೇಕು, ಅಂತ ಪ್ರಾರ್ಥನೆ ಆಗಿ ಅಲ್ಲಿ ಇರಬೇಕು. ಇದನ್ನು ಹಿಜಿಕಿಯನ್ನು ಮಾಡಿ ತೋರಿಸಿದ್ದನ್ನು ನಾವು ನೋಡ್ತೇವೆ. ಹಾಗಿರುವಾಗ ಪ್ರಿಯರೇ, ಈಗ 5 ಮತ್ತು 6ನೇ ವಚನದಲ್ಲಿ ಈಗ ಏನು ಹೇಳಲ್ಪಟ್ಟಿದೆ ಅಂತ ಓದೋಣ. ನೀನು ಹೋಗಿ ಹಿಜ್ಕೀಯನಿಗೆ ಹೇಳತಕ್ಕದೇನೆಂದರೆ, ನಿನ್ನ ತಂದೆಯಾದ ದಾವೀದನ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಇಗೋ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಯಿಂದ ಬಿಡಿಸುವೆನು ಮತ್ತು ಈ ಪಟ್ಟಣವನ್ನು ಕಾಪಾಡುವೆನು. ಕರ್ತನು ತಾನು ನುಡಿದುದನ್ನು ನೆರವೇರಿಸುವನು ಎಂಬುದಕ್ಕೆ ಒಂದು ಗುರುತನ್ನು ಕಾಣುವಿ. ಆಗ ಇಗೋ, ಸೂರ್ಯನ ಇಳಿತರದಿಂದ ಅಹಾಜನ ಸೋಫನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳನ್ನು 10 ಮೆಟ್ಟಿಲು ಹಿಂದಕ್ಕೆ ಬರಮಾಡುವೆನು ಅಂದನು. ಅದರಂತೆ ಸೋಫನ ಪಂಕ್ತಿಯಲ್ಲಿ ಮುಂದೆ ಹೋಗಿದ್ದ ನೆರಳು 10 ಮೆಟ್ಟಿಲು ಹಿಂದಕ್ಕೆ ಬಂತು. ಸಾಕು 5 ಮತ್ತು 6ನೇ ವಚನ. ಈಗ ಇಲ್ಲಿ ನಾವು ನೋಡುವಾಗ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ್ದನ್ನು ಕೆಲವು ಸಾರಿ ಪ್ರಾರ್ಥನೆ ಉತ್ತರ ಲೇಟ್ ಆಗಿ ಕಾಣ್ತದೆ. ಆದ್ರೆ ಇಲ್ಲಿ ಹೇಳ್ತಾ ಇದೆ, ಈ ಯೆಶಾಯನು ನೀನು ಸಾಯುತ್ತಿ ಅಂತ ಹೇಳಿ ಅರಮನೆ ಆವರಣಕ್ಕೆ ಹೋಗಿದ್ದಾನಷ್ಟೇ. ಅದಕ್ಕಿಂತ ಮೊದಲು ಹಿಜ್ಕೀಯನಲ್ಲಿ ಪ್ರಾರ್ಥನೆ ಮಾಡಿದ ಕೂಡಲೇ ಉತ್ತರ ಏನಂದ್ರೆ, ಯೆಶಾಯನಿಗೆ ಹೇಳುದು, ನೀನು ಹೋಗಿ ಈಗ ಹೇಳು, ಅರಸನಿಗೆ ಹೇಳು ಏನೆಂಬುದಾಗಿ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ, ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ಕೂಡ ನಾನು ನೋಡಿದ್ದೇನೆ. ಹಾಗಾದರೆ ಆ ಕಣ್ಣೀರು ಯಾವ ರೀತಿಯ ಕಣ್ಣೀರಾಗಿತ್ತು? ಕಪಟದ ಕಣ್ಣೀರ, ಅಥವಾ ಸ್ವಾರ್ಥತೆಯ ಕಣ್ಣೀರ, ಅಥವಾ ಯಥಾರ್ಥವಾದ ಒಂದು ಕಣ್ಣೀರ? ಹಾಗಾದ್ರೆ ಆ ಕಣ್ಣೀರನ್ನು ನಾನು ನೋಡಿದ್ದೇನೆ. ಅಲ್ಲಿ ಹೇಳಿದು, ಈಗೋ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸ್ತೇನೆ. ಈಗ ಹಿಜ್ಕೀಯನು ಪ್ರಾರ್ಥನೆ ಮಾಡಿದ್ರೆ ನನಗೆ 15 ವರ್ಷ ಕೊಡುವಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ನ? ಅವನೇನಂತ ಪ್ರಾರ್ಥನೆ ಮಾಡಿದ? ನನ್ನ ನೆನಪು ಮಾಡಿಕೊ, ನನಗೊಂದು ಆರೋಗ್ಯ ಕೊಡು ಅಂತ ಅಲ್ಲಿ ಕೇಳಿರ್ಬೋದು. ಆದ್ರೆ ದೇವರು ಹೇಳ್ತಾರೆ, ನಿನಗೆ ನಾನು 15 ವರ್ಷಗಳನ್ನು ನಾನು ಕೂಡಿಸ್ತೇನೆ ನಿನ್ನ ಆಯುಷ್ಯಕ್ಕೆ. ಹಾಗಿರುವಾಗ ಈ ಒಂದು ಅದ್ಭುತವಾದ ಆಶೀರ್ವಾದ ಹೊಂದುವುದನ್ನು ನಾವು ನೋಡ್ತೇವೆ. ಅದ್ಭುತವಾದ ಸಾಯುವಂತ ಸ್ಥಿತಿಯಲ್ಲಿದ್ದಾನೆ,
ಇವತ್ತು ನಾಳೆ ಎಂಬ ಮರಣಕರವಾದ ರೋಗ ಅವನನ್ನು ಬಾಧಿಸ್ತಾ ಇದೆ. ಅಲ್ಲಿಂದ ದೇವರು ವಾಪಸ್ ತರ್ತಾರೆ. ಇದಕ್ಕೆಲ್ಲ ಹೇಳುವುದು ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ. ಅದಕ್ಕೆ ನಾವು ಹಾಡಾಡಿದ್ದೇವೆ, ಸಾಧ್ಯವೂ ಎಲ್ಲಾ ಸಾಧ್ಯವು ಎಂಬುದಾಗಿ. ದೇವರಿಗೆ ಅಸಾಧ್ಯವಾದ ವಿಷಯ ಒಂದೂ ಇಲ್ಲ. ಆದರೆ ಇದರಲ್ಲಿ ಇರಬೇಕಾದ ವಿಷಯ ಏನ್ ಗೊತ್ತಾ? ಹಿಜ್ಕೀಯನ ಒಂದು ನಂಬಿಕೆ ನಮ್ಮಲ್ಲಿದೆಯೋ? ಹಿಜ್ಕೀಯನ ಒಂದು ಪ್ರಾರ್ಥನೆ ನಮ್ಮಲ್ಲಿದೆಯೋ? ಹಿಜ್ಕೀಯನ ಒಂದು ತಗ್ಗುವಿಕೆ ನಮ್ಮಲ್ಲಿ ಇದೆಯೋ? ಇದರಲ್ಲಿ ನಾವು ಅದ್ಭುತವನ್ನು ಕಾಣ್ತೇವೆ. ಒಂದು ಆಶೀರ್ವಾದವನ್ನು ಅಲ್ಲಿ ಕಾಣುವುದನ್ನು ನಾವು ಇಲ್ಲಿ ನೋಡುತ್ತೇವೆ.